ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಮಕ್ಕಳ ದಿನಾಚರಣೆಗೆ ನಾವು ಗಿಫ್ಟ್ ಕೊಡಬೇಕು, ಆದರೆ ಅದಿತಿನೇ ನಮಗೆ ಒಂದು ದೊಡ್ಡ ಶಾಕಿಂಗ್ ಗಿಫ್ಟ್ ಥರ ನಮಗೆ ಪ್ರೆಸೆಂಟ್ ಮಾಡಿದ್ರು. ಏನಪ್ಪ ಅಂತಂದರೆ ಅದಿತಿ ಮೂಗಲ್ಲಿ ಏನೋ ಹಾಕ್ಕೊಂಡು ಬಿಟ್ಟಿದ್ರು. ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಟೆನ್ಷನ್ ಆಗಿದೆ ಅಂತಂದರೆ ಅಪ್ಪ, ಫಾರ್ ದ ಫಸ್ಟ್ ಟೈಮ್ ಈ ರೀತಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಅದಿತಿ ಏನೇನು ಮೂಗಿಗೆ ಹಾಕ್ಕೊಂಡಿದ್ರು ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ನ ಏನು ತೊಗೊಂಡ್ವಿ ಆ್ಯಂಡ್ ಯಾವ ಟಿಪ್ಸ್ನ ಫಾಲೋ ಮಾಡಿದ್ವಿ. ಆ್ಯಂಡ್ ಸಾಕಷ್ಟು ಮಕ್ಕಳುಗಳು ಈ ರೀತಿ ಮಾಡ್ತಿರ್ತಾರೆ. ಎಕ್ಸ್ಪ್ಲೋರ್ ಸ್ಟೇಜಲ್ಲಿ ಇದೆಲ್ಲ ಮಾಡೋದು ಕಾಮನ್. ಏನನ್ನ ಸ್ಟೆಪ್ನ ಇಂಪಾರ್ಟೆಂಟಾಗಿ ಪ್ರತಿಯೊಬ್ಬ ಪೇರೆಂಟ್ಗಳು ಮಕ್ಕಳು ಈ ರೀತಿ ಮಾಡ್ಕೊಂಡಾಗ ಅಂತಂದರೆ, ಕೆಲವರು ದಾಳಿಂಬೆ ಬೀಜನ ಹಾಕ್ಕೊಳ್ತಾರೆ ಅಥವಾ ಏನಾರ ಮಣಿ ಸಿಕ್ಕಿದಾಗ ಮೂಗಿಗೆ ಕಿವಿಗೆ ಈ ರೀತಿ ಹಾಕ್ಕೊಂಡು ಬಿಡ್ತಾರೆ. ಆವಾಗ ಕೆಲವು ಟಿಪ್ಸ್ಗಳನ್ನ ನಾವು ಮರೀದೇನೆ ತುಂಬ ಗಮನ ಇಟ್ಟು ಮಾಡೋದ್ರಿಂದ ಮಗುಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅದಿತಿ ಏನನ್ನ ಮೂಗಿಗೆ ಹಾಕ್ಕೊಂಡಿದ್ರು ಅದ್ರ ಸ್ಟೋರಿ ಎಲ್ಲ ಕಂಪ್ಲೀಟಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೂಗಿಗೆ ಏನು ಹಾಕೊಂಡಿದ್ದೀರಪ್ಪ ನೀವು? ನೋವು ಹಾಕೊಂಡಿದ್ದೀರಾ? ಯಾವ ಮೂಗಿಗೆ ಹಾಕೊಂಡಿರೋ ತೋರಿಸಿ. ಅಲ್ಲ, ಆ ಮೂಗುಗ ಏನ್ ಹಾಕೊಂಡಿದ್ದೀರಾ? ಯಾವಾಗ ಹಾಕೊಂಡ್ರಿ? ನೋವ್ತಾ ಇದೆಯಾ? ಹೆಂಗ್ ನೋವ್ತಾ ಇದೆ? ಹಂಗ್ ನೋವ್ತಾ ಇದೆಯಾ? ನೀವ್ ಏನಾರ ಮಾಡಿದ್ರೆ ಮನ್ಮಾಗ್ ಬಂದ್ ಹೇಳ್ತೀರ ತಾನೆ, ಯಾಕೆ ಹೇಳಿಲ್ಲ ಈ ಸಲ? ಏನಕ್ಕೆ ಹೇಳಿಲ್ಲ ಮಮ್ಮಗೆ? ಏನ್ ಹಾಕೊಂಡಿದ್ದೀರಾ ಮೂಗು? ಕರೆಕ್ಟ್ ಆಗಿ ನೆನ್ಪು ಮಾಡ್ಕೊಳ್ಳಿ. ಏನ್ ಹಾಕೊಂಡಿದ್ದೀರಾ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಕತ್ತೆತ್ತಿ ನೋಡಾಡ್ಕೊ ನಿಮಿಷ. ಕತ್ತೆತ್ತಿ. ಏನ್ ಹಾಕೊಂಡಿದ್ದೀರಾ ಪಪ್ಪ? ನೆನ್ಪು ಮಾಡ್ಕೊಳ್ಳಿ. ಏನಾರ ಮೂಗುಗ್ ನೀವೇ ಆಟ ಆಡುವಾಗ ಏನಾರ ಹಾಕೊಂಡ್ರಾ? ಏನ್ ಹಾಕೊಂಡ್ರಿ? ನೋವು ಹಾಕೊಂಡಿದ್ದೀರಾ? ಎಲ್ಲಿ ನೋವ್ತಾ ಇದೆ? ಅಲ್ಲಿ ನೋವ್ತಾ ಇದೆಯಾ? ಇವಾಗ ಡಾಕ್ಟರ್ ಹತ್ರ ಹೋಗೋಣ. ಡಾಕ್ಟರ್ ತೆಗಿತಾರೆ ಅದನ್ನ. ಡಾಕ್ಟರು ತೆಗಿತಾರೆ ಅದನ್ನ. ಓಕೆನಾ? ಸ್ವಲ್ಪ ಹೊತ್ತು ನೋವು ಇದ್ ಮಾಡ್ಕೋಬೇಕು. ಸ್ವಲ್ಪ ನೋವ್ಬೋದು. ಓಕೆನಾ? ಡಾಕ್ಟರ್ ತೆಗಿವಾಗ ನೋವ್ಬೋದು. ಮಮ್ಮ ಡ್ಯಾಡ ಅಲ್ಲೇ ಇರ್ತಾರೆ, ಭಯ ಪಡಬೇಡಿ. ಓಕೆನಾ? ಆರ್ ಯು ಸ್ಟ್ರಾಂಗ್? ಸ್ಟ್ರಾಂಗ್, ಎಸ್. ಏನಪ್ಪ? ಡ್ಯಾಡ ಭಯ ಪಡಬಾರ್ದು ಅಂತ ಹೇಳ್ತಾ ಇದ್ದೀರಾ? ಡ್ಯಾಡ ಭಯ ಪಡಕ್ಕೆ ಡ್ಯಾಡ ಮೂಗುಗ್ ಹಾಕೊಂಡಿಲ್ಲ, ಅದಿತಿ ಪಾಪು ಮೂಗುಗ್ ಹಾಕೊಂಡಿರೋದು. ಸೊ ಇವಾಗ ಅದಿತಿಗೆ ತೆಗಿಯೋದು ಡಾಕ್ಟರು. ಭಯ ಪಡಬಾರ್ದು. ಓಕೆನಾ? ಮಮ್ಮ ಡ್ಯಾಡ ಅಲ್ಲೇ ಇರ್ತಾರೆ. ನಿನ್ ಮೂಗುಗೇನೋ ಹಾಕೊಂಡಿದ್ದೀರಾ ಅಲ್ವಾ? ಸೊ ಅದನ್ನ ರಿಮೂವ್ ಮಾಡ್ತಾರೆ, ಆಚೆ ತೆಗಿತಾರೆ. ಅವಾಗ ನಮಗ್ ತೋರಿಸ್ತಾರೆ ಅದಿತಿ ಏನ್ ಹಾಕೊಂಡಿದ್ರು ಅಂತ. ಓಕೆನಾ? ಭಯ ಪಡಬಾರ್ದು. ಓಕೆ. ಏನಪ್ಪ? ಓಕೆ, ಅದಿತಿ ಭಯ ಪಡಲ್ಲ ಅಲ್ವಾ? ಏನೇ ಆದ್ರೂ ಮಮ್ಮ ಡ್ಯಾಡ ಅಲ್ಲೇ ಇರ್ತಾರೆ. ಓಕೆನಾ? ಈ ರೀತಿ ಅದಿತಿನ ಪ್ರಿಪೇರ್ ಮಾಡ್ಕೊತಾ ಹೋದೆ. ದಾರಿ ಉದ್ದಕ್ಕೂ ಕಾರಲ್ಲಿ ಹೋಗುವಾಗ ಅದಿತಿ ವಾಸ್ ವೆಲ್ ಪ್ರಿಪೇರ್ಡ್. ಆದ್ರೂ ನನಗೆ ಮತ್ತು ಕ್ರುವಿಗೆ ತುಂಬ ಭಯ ಇತ್ತು. ಯಾಕಂತಂದರೆ ಇದನ್ನು ENT ಡಾಕ್ಟರ್ಸ್ ಹತ್ರನೇ ತೋರಿಸ್ಬೇಕಾಗತ್ತೆ. ನಾವು ನಾರ್ಮಲ್ ಕ್ಲಿನಿಕ್ಸ್ಗಳಲ್ಲಿ ಹೋಗಿ ತೋರಿಸಿದಾಗ ಅವರು ತೆಗಿಯುವಾಗ ಅಕಸ್ಮಾತ್ ಒಳಗಡೆ ಹೋದರೆ ಅದು ಲಂಗ್ಸಿಗೆ ಹೋಗುತ್ತೆ, ಆವಾಗ ಸರ್ಜರಿ ಮಾಡಲೇಬೇಕು ಅಂತ ನಮಗೆ ಡಾಕ್ಟರು ಕಾಲಲ್ಲಿ ಹೇಳಿದ್ರು. ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಅದಿತಿನ ಪ್ರಿಪೇರ್ ಮಾಡಿದ್ದಂತೂ ಹೇಗೋ ಆಯಿತು. ಡ್ಯಾಡ ಅಲ್ಲಿ ಅದಿತಿದು ಕಾರ್ಡ್ ತೊಗೊಳ್ತಿದ್ರು. ಅದಿತಿ ವಾಸ್ ವೆಲ್. ಅದಿತಿಗೆ ಒಂದು ಸ್ನ್ಯಾಕ್ ಸಹ ಕೊಟ್ಟು ಡಾಕ್ಟರ್ ಹತ್ರ ಹೋದ್ವಿ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಅದಿತಿಗೆ ಸ್ನ್ಯಾಕ್ ಕೊಟ್ಟಿದ್ದೆ. ಊಟ ಟೈಮ್ ಇನ್ನೂ ಆಗಿರಲಿಲ್ಲ. ನಾವು ಹೋಗಿದ್ದು 10 ಗಂಟೆ ಅಷ್ಟರಲ್ಲೆಲ್ಲ ಹೋಗಿಬಿಟ್ಟಿದ್ವಿ ಹಾಸ್ಪಿಟಲ್ಗೆ. ತುಂಬ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಭಯ ಆಯಿತು ಅಂತಂದರೆ, ನೋಡಿದ ತಕ್ಷಣ ಓ ಮೈ ಗಾಡ್, ಏನಪ್ಪ ಇದು, ಏನು ಮಾಡ್ಕೊಂಡಿದ್ದಾರೆ ಅದಿತಿ? ಎಲ್ಲಿ ಆ್ಯಸ್ ಅ ಅಮ್ಮ ಆಗಿ ನಾನು ಫೇಲ್ ಆಗಿಬಿಟ್ನಾ? ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ತಿದ್ದೆ ಅಂತ ಪ್ರತಿಯೊಬ್ಬ ಮಾಮೀಸ್ಗೂ ಆ ಗಿಲ್ಟ್ ಕಾಡುತ್ತಲ್ಲ, ನನಗೂ ಗಿಲ್ಟ್ ಕಾಡ್ತಾನೆ ಇತ್ತು. ನಾನು ಕ್ರುವಿನ ಎಷ್ಟು ಸಲ ಸಾರಿ ಕೇಳಿದೆ ಗೊತ್ತಾ? ಸಾರಿ, ನಾನು ಎಲ್ಲಿ ಮಿಸ್ ಮಾಡಿಕೊಂಡೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತ. ಆಯಿತು ಬಿಡು, ಏನೂ ಆಗಲ್ಲ, ಭಯ ಪಡಬೇಡ, ಸರಿಯಾಗಿ ಏನು ಡಾಕ್ಟರ್ ಅದನ್ನು ತೆಗೆದು ಆಚೆ ಕೊಟ್ಬಿಟ್ರೆ ಸಾಕು, ಅಂದರೆ ಏನು ಅಂತ ಹೇಳಿಬಿಟ್ರೆ ಸಾಕು, ನಮಗೆ ಅದು ಸಲೀಸಾಗಿ ಬಂದುಬಿಟ್ರೆ ನೆಮ್ಮದಿ ಅಲ್ವಾ, ಭಯ ಪಡಬೇಡ. ಇವಾಗ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಿಂದ
ಪ್ಯಾನಿಕ್ ಸಹ ಅಟ್ಯಾಕ್ ಆಗೋಯ್ತು. ನನಗೆ ತುಂಬ ಭಯ ಥರ ಆಗ್ತಾಯಿತ್ತು, ಹೊಟ್ಟೆ ನೋವೆಲ್ಲ ಬರ್ತಾಯಿತ್ತು. ನೀವು ಇಲ್ಲಿ ನೋಡ್ಬೋದು ಅದಿತಿ ಲೆಫ್ಟ್ ಮೂಗಲ್ಲಿ ಕಾಣಿಸ್ತಾ ಇದೆ. ಏನು ಅಂತ ನಿಮಗೆ ನಾನು ಹೇಳ್ತೀನಿ. ಇಷ್ಟು ದಿನ ಅದಿತಿ ಅದರಲ್ಲಿ ಆಟ ಆಡ್ತಿದ್ರು, ಯಾವತ್ತೂ ಈ ರೀತಿ ಮಾಡ್ಕೊಂಡಿರಲಿಲ್ಲ. ಬಟ್ ಈ ಸಲ ಅದಿತಿಗೆ ಗೊತ್ತಾಗಿಲ್ದೇನೋ ಈ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಿತಿ ಮಕ್ಕಳು ಈ ರೀತಿ ಮಾಡ್ಕೊಳ್ಳೋದು ಕಂಪ್ಲೀಟ್ಲಿ ಕಾಮನ್. ಯಾಕಂತಂದರೆ ಮಕ್ಕಳು ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ, ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡ್ಕೊಳ್ತಾರೆ. ಆದರೆ ಅಪ್ಪ ಅಮ್ಮಂಗೆ ಎಷ್ಟು ಭಯ ಆಗುತ್ತಲ್ಲ, ನಮಗೂ ಅದೇ ರೀತಿ ಭಯ ಆಯಿತು. ವೆರಿ ರೀಸೆಂಟಾಗಿ ನನ್ನ ಫಾಲೋವರ್ ಸಹ ಹಾಸ್ಪಿಟಲ್ಗೆ ಹೋದಾಗ ಸಿಕ್ಕಿದ್ರು. ಅವ್ರ ಮಗ ಕಿವಿಗೆ ಥರ್ಮೋ ಬಾಲ್ ಅಂತಂದರೆ ಈ ಬೀನ್ ಬ್ಯಾಗ್ಸಲ್ಲಿ ಇರುತ್ತಲ್ಲ, ಆ ಥರ್ಮೋ ಬಾಲ್ಸ್ನ ಕಿವಿಗೆ ಹಾಕ್ಕೊಂಡ್ಬಿಟ್ಟಿದ್ದಂತೆ. ನಾವು ಈ ಸಲ ಅದಿತಿ ಮೂಗಲ್ಲಿ ಏನೋ ಹಾಕ್ಕೊಂಡಿದ್ದಾರೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ದು. ಅಲ್ಲಿ ಡೈರೆಕ್ಟಾಗಿ ನಮ್ಮನ್ನ ಮೈನರ್ ಓಟಿಗೆ ಕಳಿಸಿದ್ರು. ಅದು ಸ್ವಲ್ಪ ನನಗೆ ತುಂಬ ಭಯ ಆಯಿತು. ಏನಕ್ಕಂತಂದರೆ ಅದು ಮೈನರ್ ಓಟಿಗೆ ಬರುತ್ತೆ ಅಂತ ಕಳಿಸಿದ್ರು. ಮುಂದೆ ಏನಾಯಿತು ಅಂತ ನೀವೇ ನೋಡಿ. ಇಷ್ಟು ತನಕ ಹಾಸ್ಪಿಟಲಲ್ಲಿ ಇದ್ದು ಎಷ್ಟು ಟೈಮಿಗೆ 11:30 ಆಗಿದೆ. ಹಾಸ್ಪಿಟಲಿಂದ ಈಗ ಮನೆಗೆ ಹೊರಟ್ವಿ. ಅದಿತಿ ಎಂತ ಕೆಲಸ ಮಾಡಿದ್ದಾರೆ. ಅದಿತಿ ಏನ್ ಹಾಕೊಂಡಿದ್ದು ಮೂಗಿಗೆ? ಏನ್ ಹಾಕೊಂಡಿದ್ದು ಮೂಗಿಗೆ? ಏನ್ ಹಾಕೊಂಡಿದ್ದೆ? ಎಂತ ಸಾಂಗು? ಅದಿತಿ ನಿನ್ನೆ ಪೋರಿಂಗ್ ಆಕ್ಟಿವಿಟಿ ಮಾಡ್ತಾ ಇದ್ರು. ನಾನು ಒಂದು ಸೆಷನ್ ಮಾಡ್ತಾ ಇದ್ದೆ, ಬ್ಯುಸಿ ಇದ್ದೆ. ಸೊ ಅವಾಗ ಹಾಕೊಂಡಿದ್ದಾರೆ ಮೂಗಿಗೆ. ಮನೇಲೆಲ್ಲ ಏನ್ ಡೌಟ್ ಪಟ್ರು ಅಂತಂದ್ರೆ ಇದು ಥರ್ಮೋ ಬಾಲ್ ಅಂತ, ಅಂದ್ರೆ ಬೀನ್ ಬ್ಯಾಗ್ ಅಲ್ಲಿ ಥರ್ಮೋ ಬಾಲ್ಸ್ ಇರುತ್ತಲ್ಲ ಅದು. ನಮ್ಮನೆ ಯೂಶಲಿ ಬೀನ್ ಬ್ಯಾಗ್ ಇದೆ, ನಾವ್ ಯಾವತ್ತೂ ಆ ಥರ್ಮೋ ಬಾಲ್ ನ ಆಚೆನೆ ತೆಗಿಯಲ್ಲ, ಎಲ್ಲೂ ಸಿಗಲ್ಲ ನಮ್ಮ ಮನೇಲಿ. ಸೊ ನನಗೆ ಡೌಟ್ ಏನ್ ಬಂತು ಅಂದ್ರೆ ಬಟಾಣಿನೇ ಹಾಕೊಂಡಿರ್ಬೇಕು ಅಂತ. ಅದ್ ನೋಡಿದ್ರೆ ಎಸ್, ಬಟಾಣಿನೇ. ಸ್ವಲ್ಪ ಊದಿತ್ತು. ಸೊ ಮೈನರ್ ಓಟಿಗೆ ಕರ್ಕೊಂಡು ಹೋಗಿ ತೆಗೆದ್ರು. ನೋವಾಯ್ತಪ್ಪ? ಎಷ್ಟು ನೋವಾಯ್ತು? ಒಂದು ನೋವಾಯ್ತಾ? ಡಾಕ್ಟರ್ಗೆ ಏನಂತ ಹೇಳ್ಬಿಟ್ಟು ಬಂದ್ರಿ? ಜೋರಾಗಿ ಹೇಳ್ಬೇಕು. ತುಂಬಾ ಬೇಜಾರಾಯ್ತು ಡಾಕ್ಟರ್ ಅಂತ ಹೇಳಿದ್ರೆ. ಡಾಕ್ಟರ್ ಎಲ್ಲ ನಗ್ತಾ ಇದ್ರು ಅದಿತಿ ಇಷ್ಟೊಂದು ಮಾತಾಡ್ತಿದ್ದಕ್ಕೆ. ಏನು ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಎಸ್, ಮಕ್ಕಳು ಈ ರೀತಿ ಕಿವಿಗೆ ಅಥವಾ ಇನ್ನೇನು ಮೂಗಿಗೆ ಎರಡಕ್ಕೆ ಹಾಕೊಳಕ್ಕಾಗೋದು. ಸೊ ಆ ರೀತಿ ಏನಾರ ಹಾಕೊಂಡ್ರೆ ದಯವಿಟ್ಟು ಮನೆಯಲ್ಲೇನೆ ನೀವು ಹೋಮ್ ರೆಮಿಡೀಸು ಅಥವಾ ನೀವೇ ತೆಗಿಯೋದಕ್ಕೆ ಟ್ರೈ ಮಾಡ್ಬೇಡಿ. ಯಾಕಂತಂದ್ರೆ ಅದು ಅಂದ್ರೆ ಅದಿತಿ ಇವತ್ತು ಹಾಕೊಂಡಿದ್ದು ಇದು ನಾವೇ ಮನೇಲಿ ಏನಾರ ಟ್ರೈ ಮಾಡಿದ್ರೆ ಒಳಗಡೆ ಹೋಗುವಂತ ಚಾನ್ಸಸ್ ಇತ್ತು, ಲಂಗ್ಸ್ ಹೋಗುವಂತ ಚಾನ್ಸಸ್ ಇತ್ತು. ಸೊ ಅದಕ್ಕೋಸ್ಕರ ಇಮಿಡಿಯೇಟ್ ಆಗಿ, ಆಕ್ಚುಲಿ ಹೆಂಗ್ ಗೊತ್ತಾ ಶುರು ಆಗಿದ್ದು, ಇವತ್ ಬೆಳಗ್ಗೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. 3 ಜನನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಅದಿತಿ ಇನ್ನೂ ನಿದ್ದೆ ಮಾಡ್ತಾ ಇದ್ರು. ಅದಿತಿ ಮಲ್ಕೊಂಡಿದ್ ಪ್ಲೇಸ್ಗಿಂತ ಒಂದ್ ಸ್ವಲ್ಪ ಮೇಲ್ಗಡೆ ಮಲ್ಕೊಂಡಿದ್ರು. ಸೊ ನಾನ್ ಎದ್ದು ಅದಿತಿನ ಡ್ಯಾಡ ಪಕ್ಕ ಮಲ್ಗಿಸೋಣ ಅಂತ ಅನ್ಬಿಟ್ಟು ಮೇಲ್ಗಡೆ ಮಲ್ಕೊಂಡಿದ್ರು. ನನಗೆ ಕಾಣಿಸ್ತು, ಇದೇನಿದು ಈ ರೀತಿ ಕಾಣಿಸ್ತಿದೆ ಮೂಗಲ್ಲಿ ಅಂತ ಅನ್ಬಿಟ್ಟು ಅದಿತಿನ ತೊಡೆ ಮೇಲೆ ಹಾಕೊಂಡ್ ನೋಡಿದಾಗ ತುಂಬಾ ದಪ್ಪ ಕಾಣಿಸ್ತಾ ಇತ್ತು. ಅಂತಂದ್ರೆ ಈಗ ಬಟಾಣಿ ಒಂಥರ ಲೈಟ್ ಗ್ರೀನ್ ಇರುತ್ತಲ್ಲ, ಬಟ್ ಲೈಟ್ ಗ್ರೀನ್ ಕಾಣಿಸ್ತಾ ಇಲ್ಲ ನಮ್ಗೆ, ಆಚೆಯಿಂದ ವೈಟ್ ಕಲರ್ ಕಾಣಿಸ್ತಾ ಇತ್ತು. ಸೊ ನಾನ್ ಕ್ರುವಿಗೆ ಹೇಳ್ದೆ, ಏನೋ ಅದಿತಿ ಮೂಗಲ್ಲಿ ಏನೋ ಕಾಣಿಸ್ತಿದೆ, ಏನೋ ಇದೆ ಅಂತ. ಅವರುನು ಫುಲ್ಲು ಗಾಬರಿಯಿಂದ ಎದ್ದು, ಕ್ರೂವಿನು ಗಾಬರಿಯಿಂದ ಎದ್ರು. ಆಮೇಲೆ ರೂಮಲ್ಲಿ ಬೆಳಕು ಕಾಣಿಸ್ತಿಲ್ವೇನೋ, ನಮಗ್ ಗೊತ್ತಾಗ್ತಿಲ್ವೇನೋ ಅಂತ ಅನ್ಬಿಟ್ಟು ಹಾಲ್ಗೆಲ್ಲ ಕರ್ಕೊಂಡು ಹೋಗಿ ನೋಡಿದ್ವಿ. ಅವ್ರ ಅಜ್ಜಿನೂ ಎಣ್ಣೆ ಎಲ್ಲ ಹಾಕಿ ಅವರು ಹತ್ತಿ ಇರಬೇಕು ಅಂತ ಎಲ್ಲ ಹೇಳಿದ್ರು. ಫುಲ್ಲು ಭಯ, ನನಗೆ ಪ್ಯಾನಿಕ್ ಅಟ್ಯಾಕ್ ಶುರು ಆಗೋಯ್ತು. ಅದಿತಿಲು ಹಂಗೆ ಆಗಿತ್ತು. ಫಾರ್ ದ ಫಸ್ಟ್ ಟೈಮ್ ಸೆಕೆಂಡ್ ಪ್ರೆಗ್ನೆನ್ಸಿಲಿ ನಂಗೆ ಪ್ಯಾನಿಕ್ ಅಟ್ಯಾಕ್ ಆಗಿದ್ದು. ಅಂತಂದ್ರೆ ಫುಲ್ಲು ಹೊಟ್ಟೆ ನೋವು, ಫುಲ್ಲು ಭಯ ತರ ಆಗ್ತಿದೆ. ಆಮೇಲೆ ಹಾಸ್ಪಿಟಲ್ಗೆ ಹೋಗೋಣ, ಇಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಅದಿತಿನೂ ರೆಡಿ ಮಾಡಿದೆ, ನಾನು ರೆಡಿ ಆದೆ. ಆಮೇಲೆ ನಾನು ರೆಡಿ ಆಗ್ತಿದ್ದಾಗ ಡ್ಯಾಡ ಅದಿತಿ ಪೀಡಿಯಾಟ್ರಿಷಿಯನ್ ಫೋನ್ ಮಾಡಿದ್ರು, ಇಂಟಿಮೇಟ್ ಮಾಡಿದ್ರು ಈ ರೀತಿ. ಅವ್ರು ಡಾಕ್ಟರ್ ಏನ್ ಹೇಳಿದ್ರು, ENTಗೆ ಹೋಗಿ ಬೇರೆ ಕಡೆ ಎಲ್ಲೂ ನಾರ್ಮಲ್ ಹಾಸ್ಪಿಟಲ್ಗೆ ಹೋಗ್ಬೇಡಿ. ಯಾಕಂತಂದ್ರೆ ಅವ್ರಿಗೆ ಸರಿಯಾಗಿ ತೆಗಿಯಕ್ ಬಂದಿಲ್ಲ ಅಂತಂದ್ರೆ ಅಕಸ್ಮಾತ್ ಮೂಗ್ ಒಳಗಡೆ ಹೋಗ್ಬಿಟ್ರೆ ಇನ್ಹೇಲ್ ಆದ್ರೆ ಲಂಗ್ಸ್ಗೆ ಹೋಗೋ ಚಾನ್ಸಸ್ ಇರುತ್ತೆ, ಇಟ್ಸ್ ಡೇಂಜರ್ ಅಂತ ಹೇಳಿದ್ರು. ಸರಿ ಅನ್ಬಿಟ್ಟು ನಾವು ENT ಎಲ್ಲಿ ಸಿಗ್ತಾರೆ ಅಂತ ಎಲ್ಲ ನೋಡಿದ್ವಿ. ಎಲ್ಲಾ ENTಗಳ ಡಾಕ್ಟರ್ಸ್ ಅಂತಂದ್ರೆ ಅಪೋಲೋ, ಆಮೇಲೆ ಇನ್ನೊಂದು ಯಾವ್ದೋ ಹಾಸ್ಪಿಟಲ್ ಅಲ್ಲಿ ನೋಡಿದ್ವಿ, ಎಲ್ಲ 12 ಗಂಟೆ ಮೇಲೇನೆ ಇರೋದು. ಸೊ ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ ಮೂಗಲ್ ಇರೋದ್ರಿಂದ ಉಸಿರಾಡೋದಕ್ಕೆ ಪ್ರಾಬ್ಲಮ್ ಆಗ್ಬೋದು ಪಾಪುಗೆ. ಸೊ ಆದಷ್ಟು ಬೇಗನೆ ಕರ್ಕೊಂಡು ಹೋಗಿ SDM, ನಾನ್ ರಜಾ ಇದ್ದೀನಿ ಅಂತಂದ್ರೆ ನಾವು ಹೋಗೋ ಹಾಸ್ಪಿಟಲ್ SDM ಅಲ್ಲಿ
ENT ಡಾಕ್ಟರ್ ಇವತ್ತು ಅವೈಲೇಬಲ್ ಇದ್ದಾರಾ ಏನು ಅಂತ ಅಂದ್ಬಿಟ್ಟು ನಾನು ಇಂಟಿಮೇಟ್ ಮಾಡ್ತೀನಿ, ನೀವು ಅಲ್ಲೇ ಹೋಗಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಡಾಕ್ಟರ್ ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡಿದ್ದಾರೆ ದಟ್ ENT ಡಾಕ್ಟರ್ ಅವೈಲೇಬಲ್ ಇದ್ದಾರೆ ಇವತ್ತು ಹೋಗಿ ಅಂತ. ಸೊ ಅಲ್ಲಿ ಹೋದಾಗ ನಾನು ಆಕ್ಚುಲಿ ಏನು ನನಗೆ ಅಲ್ಲಿ ಹೆಂಗೆ ಡೌಟ್ ಬಂತು ಅಂತಂದ್ರೆ, ನಿನ್ನೆ ಆಕ್ಚುಲಿ ಅವ್ರು ಪೋರಿಂಗ್ ಆಕ್ಟಿವಿಟಿ ಮಾಡ್ತಾ ಇದ್ರು. ನನಗೇನಿವತ್ತು ಅಷ್ಟು ಶಾಕಿಂಗ್ ಅಂತಂದ್ರೆ, ಅದಿತಿ ಏನೇ ಒಂದು ಮಾಡ್ಲಿ, ಈಗ ಅವ್ರ ಕುಕ್ಕು ರೂಮ್ಗೆ ಅಂತಂದ್ರೆ ಚಿಕ್ಕ ರೂಮ್ಗೆ ಹೋಗಿ ಅವ್ರಲ್ಲಿ ಏನೇ ತಿನ್ಲಿ ಅಥವಾ ಏನೇ ಮಾಡ್ಲಿ, ಇವಾಗ ತಮ್ಮಗೊಂದು ಪುತ್ತು ಕೊಟ್ರು ನನ್ನ ಹತ್ರ ಬಂದು ಹೇಳ್ತಾರೆ, ಪ್ರತಿ ಒಂದು ಹೇಳ್ತಾರೆ, ಅದ್ ತಿಂದೆ ಇದ್ ತಿಂದೆ ಮಾಡಿ ಮೇಲೆ ಹೋದೆ. ಪಪ್ಪಲ್ ಕಲರ್ ಇತ್ತಾ? ಓಕೆ. ಏನೇ ಇದ್ ಮಾಡಿದ್ರು ಮಾಡ್ತಾರೆ, ಬಟ್ ಇದನ್ನ ನನಗೆ ಹೇಳಿಲ್ವಲ್ಲ ಅನ್ನೋದೇ ನನಗೆ ದೊಡ್ಡ ಶಾಕ್ ಆಗ್ತಿರೋದು. ಅದಾದ್ಮೇಲೆ ಇಷ್ಟು ದಿನ ಪೋರಿಂಗ್ ಆಕ್ಟಿವಿಟಿ ಮಾಡಿದ್ದಾರೆ, ಅವರೇ ಇಂಡಿವಿಜುವಲ್ ಆಗೂ ಸಹ ನನ್ನ ಸೂಪರ್ವಿಷನ್ ಇಲ್ದೇನೆ ಮಾಡಿದ್ದಾರೆ. ಅದು ಹೆಂಗ್ ಹಾಕೊಂಡ್ರು ಅಂತ ಒಂಥರ ಗೊತ್ತಾಗ್ತಿಲ್ಲ. ಅದೇ ನನಗೆ ಟೆನ್ಷನ್ ಆಗ್ತಾ ಇರೋದು. ಅಬ್ಬಾ, ಎಷ್ಟು ದೇವ್ರಿಗೆ ಬೇಡ್ಕೊಂಡಿದ್ದೀನೋ ಏನೂ ಆಗ್ಬಾರ್ದು, ಏನೂ ಆಗ್ಬಾರ್ದು, ಆರಾಮಾಗಿ ಅದು ಬಂದ್ಬಿಡ್ಬೇಕು, ಅವ್ರಿಗೇನು ನೋವಾಗ್ಬಾರ್ದು ಅಂತ. ಸೊ ಹಾಗೋ ಹೀಗೋ ಮಾಡಿ ಎಷ್ಟು ಟೆಕ್ನಿಕ್ಸ್ ಎಲ್ಲ ಟ್ರೈ ಮಾಡಿ, ಏನೋ ಚೂರ್ಣ ಎಲ್ಲ ಅದಿತಿಗೆ ಹಾಕ್ಲಿ ಅಂತ ಅಂದ್ಬಿಟ್ಟು ಅದೆಲ್ಲ ಮಾಡಿದ್ರು. ಅದಿತಿಗೆ ಆ ಚೂರ್ಣ ನೆಕ್ಕೊಂಡು ಕೂತಿದ್ದಾರೆ. ಅದಿತಿ ಅಕ್ಷಿನೇ ಬರ್ಲಿಲ್ಲ ಅದಿತಿಗೆ. ಸೊ ಪೋರಿಂಗ್ ಆಕ್ಟಿವಿಟೀಸ್ ನೀವು ಈ ರೀತಿ ಎಲ್ಲ ಕೊಟ್ಟಾಗ ಸ್ವಲ್ಪ ಹುಷಾರಾಗಿರಿ. ಗೊತ್ತಿಲ್ಲ ನಾನು ಹೆಂಗ್ ಹುಷಾರ್ ತಪ್ಪದ್ನೋ ಗೊತ್ತಿಲ್ಲ. ನಿನ್ನೆ ನಾನು ಸೆಷನ್ ಮಾಡ್ತಾ ಇದ್ದೆ, ಅವಾಗ ಅದಿತಿ ಹಾಕೊಂಡಿದ್ದಾರೆ ಅಂತ ಅನಿಸ್ತಾ ಇದ್ದೇನೆ. ಅಂದ್ರೆ ಬಟಾಣಿ ಅಂತಂದ್ರೆ ನಿನ್ನೆ ಮಧ್ಯಾಹ್ನ 2:30 ನಾನು ಸೆಷನ್ ಮಾಡ್ತಿದ್ದೆ. ಸೊ ಅವಾಗ ಅದಿತಿ ಹಾಕೊಂಡಿದ್ದಾರೆ. ಮಕ್ಕಳು ಚಿಲ್ಡ್ರನ್ಸ್ ಡೇ ದಿನ ಅದಿತಿ ಒಂದ್ ಬಿಗ್ ಚಿಲ್ಡ್ರನ್ಸ್ ಡೇ ಗಿಫ್ಟ್. ನೋವಾಯ್ತಪ್ಪ ಜಾಸ್ತಿ ನಿಂಗೆ? ಎಲ್ಲಿ ನೋವಾಯ್ತು ತೋರಿಸಿ. ಅಲ್ಲಿ ನೋವಾಯ್ತು. ಏನ್ ಹಾಕೊಂಡಿದ್ರಿ ನೀವು ಮೂಗುಗೆ? ಚುಚ್ಚಿ ಹಾಕೊಂಡಿದ್ರಾ? ಡಾಕ್ಟರ್ ಏನ್ ಮಾಡಿದ್ರು? ಹಂಗೆಲ್ಲ ಮಾಡ್ಬೇಡಿ ಅಂತ ನೀವ್ ಹೇಳಿದ್ರಾ? ಏನಂದ್ರು ಡಾಕ್ಟ್ರು? ಡಾಕ್ಟರ್ ಏನಂದ್ರು? ಡಾಕ್ಟರ್ ಏನಂದ್ರು? ಎಸ್. ಸೊ ನಿಮ್ಮ ಮಕ್ಳು, ನಾನು ಲಾಸ್ಟ್ ಟೈಮ್ ಹಾಸ್ಪಿಟಲ್ಗೆ ಏನಕ್ಕೋ ಹೋಗಿದ್ದಾಗ ನನ್ನ ಫಾಲೋವರ್ ಬಂದಿದ್ರು. ಅವರು ಆ ಮಗು ಬೀನ್ ಬ್ಯಾಗ್ದು ಕಿವಿಗೆ ಹಾಕೊಂಡಿದ್ದಂತೆ. ಸೊ ನೋಡಿ, ಲಾಸ್ಟ್ ಟೈಮ್ ಅಂದ್ರೆ ನಾನು ಹಿಂಗೂ ಮಾಡ್ತಾರ ಮಕ್ಳು ಅಂತ ಅನ್ಕೊಂಡಿದ್ದೆ. ಸೊ ಅದಿತಿ ಇವತ್ತು ಮೂಗಿಗೆ ಬಟಾಣಿ ಹಾಕೊಂಡಿದ್ರು. ಆಕ್ಚುಲಿ ಆ ಬಟಾಣಿ ಸೈಜ್ಗಿಂತ ಒಂದ್ ಸ್ವಲ್ಪ ಊದ್ಕೊಂಡಿತ್ತು. ಇವಾಗ ನೆನೆಯಕ್ ಹಾಕಿದ್ರೆ ನಾವು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಬಟಾಣಿ ಎಷ್ಟಪ್ಪ ಆಗಿತ್ತು ಅಷ್ಟಪ್ಪ ಆಗಿತ್ತು ಬಟಾಣಿ. ಸೊ ಅದಿತಿ ಲೆಫ್ಟ್ ಮೂಗುಗ್ ಹಾಕೊಂಡಿದ್ರು, ಕಾಣಿಸ್ತಾ ಇತ್ತು ಅಲ್ಲೇನೆ. ಬಟ್ ನಾವೇನು ಪ್ರೆಸ್ ಎಲ್ಲ ಮಾಡಕ್ ಹೋಗ್ಲ, ಅವ್ರಿಗೆ ನೋವಾಗ್ಬೋದು ಅಕಸ್ಮಾತ್ ಅವ್ರು ಇನ್ಹೇಲ್ ಮಾಡಿದ್ರೆ ಅಂತ ಅಂದ್ಬಿಟ್ಟು ನಾವೇನು ಪ್ರೆಸ್ ಮಾಡ್ಲಿಲ್ಲ. ಸೊ ನಿಮ್ ಮಕ್ಳು ಇದೇ ರೀತಿ ಯಾವ ಮಕ್ಳು ಹಾಕೊಳ್ಬಾರ್ದು. ಅಕಸ್ಮಾತ್ ಹಾಕೊಂಡ್ರೆ ಪ್ಯಾನಿಕ್ ಆಗ್ಬೇಡಿ. ನಂತರ ಇಮಿಡಿಯೇಟ್ ಆಗಿ ನೀವು ENT ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನಾರ್ಮಲ್ ಕ್ಲಿನಿಕ್ಸ್ಗೆ, ನಾರ್ಮಲ್ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ENT ಡಾಕ್ಟರ್ ಇಲ್ಲ ಅಂತಂದ್ರೆ, ಅವ್ರಿಗೆ ತೆಗಿಯೋ ಒಂದು ಟೆಕ್ನಿಕ್ಸ್ ಎಲ್ಲ ಗೊತ್ತಿಲ್ಲ ಅಂತಂದ್ರೆ ಅದು ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅದು ಇನ್ನೂ ಡೇಂಜರು. ಆಚೆ ಬಂದಿದ ತಕ್ಷಣ ಕೃವಿ ನನ್ಗೆ ಹೇಳಿದ್ದೆ ಒಂದ್ ಮಾತು, ಏನು ಇನ್ಮೇಲೆ ಅದಿತಿ ಯಾಕೆ ಮಲ್ಕೋತಿರೋದೆ ನೋಡಿ ಮಾಮಿಗೆ ಹೋಗ್ಬೇಕು ಹೇಳಿದ್ ಒಂದೇ ಮಾತು, ಇನ್ಮೇಲೆ ಯಾವ ಪೋರಿಂಗ್ ಆಕ್ಟಿವಿಟಿನೂ ಇಲ್ಲ, ಯಾವ್ದು ಇಲ್ಲ ಅಂತೆ. ಪಾಪ ಎಷ್ಟು ಎಂಜಾಯ್ ಮಾಡ್ತಾರ. ಅದಿತಿನೇ ಕೇಳಿದ್ರು ನೆನ್ನೆ ಮಧ್ಯಾಹ್ನ, ಸ್ವಲ್ಪ ಹೊತ್ತು ಮಲ್ಕೋತೀರಾ? ಓಕೆ ಮಲ್ಕೊಳ್ಳಿ. ನಾನೇನ್ ಫೋರ್ಸ್ ಮಾಡಿ ಏನ್ ಯಾವ ಆಕ್ಟಿವಿಟಿನೂ ಕೊಡಲ್ಲ, ಅವರೇ ಕೇಳಿದ್ದು. ಇನ್ನೆಲ್ಲ ಅದೇ ಯೋಚನೆ ಮಾಡ್ತಾ ಇದೀನಿ, ಬಟಾಣಿ ತೆಗೆದ್ಬಿಟ್ಟು ಬೇರೆ ಏನಾರ ಕೊಡೋಣ ಅಂತ, ಬೇರೆ ಏನಾರ ಕೊಡ್ತೀನಿ. ಎಸ್. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮ್ ಮಕ್ಳು ಈ ರೀತಿ ಏನಾದ್ರೂ ಒಂದ್ ತರ್ಲೆ ಕೆಲಸ ಮಾಡಿದಾರಾ ಅಂತ ನಂಗೆ ಮಾಡಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು, ಟಾಟಾ, ಬಾಯ್. ಅದಿತಿ ಬಾಯ್ ಮಾಡ್ಬಿಡಿ. ಬಾಯ್.